ಮೊದಲ ದಿನದ ಅಧಿವೇಶನದಲ್ಲಿ ವಕ್ಫ್ ವಿರುದ್ಧ ವಾರ್ ನಡೆದಿದ್ದು ಆಡಳಿತ ವಿರೋಧ ಪಕ್ಷಗಳ ಮಧ್ಯೆ ಕೋಲಾಹಲಕ್ಕೆ ಕಾರಣ ಆಯಿತು. ಸದನದ ಬಾವಿಗಿಳಿದು ಸರ್ಕಾರದ ವಿರುದ್ಧ ಯತ್ನಾಳ್ ಕಿಡಿಕಾರಿದ್ರೆ ಕೃಷ್ಣ ಬೈರೇಗೌಡ ಆರ್ ಅಶೋಕ್ ಮಧ್ಯೆ ಟಾಕ್ ಫೈಟ್ ಜೋರಾಗಿ ನಡೆಯಿತು. ಜೊತೆಗೆ ಪಂಚಮಸಾಲಿ ಮೀಸಲಾತಿ ವಿಚಾರ ಕೂಡ ಪ್ರಸ್ತಾಪಿಸಿ ಆಕ್ರೋಶವನ್ನ ಹೊರಹಾಕಿದ್ರು. ಇದು ಮೊದಲ ದಿನದ ಅಧಿವೇಶನದಲ್ಲೇ ಆದ ಕೆಂಡ ಮಂಡಲ ಕೋಲಾಹಲಕ್ಕೆ ಕಾರಣವಾಗಿದ್ದು ವಿಧಾನಸಭೆಯನ್ನ 2:30ಕ್ಕೆ ಮುಂದೂಡಿಕೆ ಕೂಡ ಮಾಡಿತು. ಕೋಲಾಹಲ ಹೆಚ್ಚಾದ ಕಾರಣ ಸದನದ ಬಾವಿಗಿಳಿದು ಯತ್ನಾಳ್ ಕಿಡಿಕಾರಿದ್ರು. ವಕ್ಫ್ ವಿಚಾರದಲ್ಲಿ ಇತ್ತ ಪಂಚಮಸಾಲಿ ಮೀಸಲಾತಿ ವಿಚಾರವನ್ನ ಕೂಡ ಪ್ರಸ್ತಾಪಿಸಿ ಆಕ್ರೋಶ ಮಾಡಿದ್ರು. ಜಿಲ್ಲೆಯಲ್ಲಿ ಬ್ಯಾರಿಕೇಡ್ ಹಾಕಿ ಲಾಕ್ ಮಾಡಿದ್ದಕ್ಕೆ ಕಿಡಿಕಾರಿದ್ರು. ಆಡಳಿತ ಪಕ್ಷದ ನಡುವೆ ಕೋಲಾಹಲಕ್ಕೆ ಕಾರಣವಾಯಿತು ವಕ್ಫ್ ಪಂಚಮಸಾಲಿ ವಿಚಾರ. ಕೋಲಾಹಲದಿಂದ 2:30ಕ್ಕೆ ವಿಧಾನಸಭೆಯನ್ನ ಮುಂದೂಡಿಕೆ ಕೂಡ ಮಾಡ್ತಾರೆ ಯುಟಿ ಖಾದರ್ ಅವರು. ಗಡಿ ಜಿಲ್ಲೆಯಲ್ಲಿ ಬ್ಯಾರಿಕೇಡ್ ಹಾಕಿ ಲಾಕ್ ಮಾಡಿದ್ದಕ್ಕೆ ಕಿಡಿ. ಪಂಚಮಸಾಲಿ ವಿಚಾರದಲ್ಲಿ ಅಶೋಕ್ ಕೃಷ್ಣ ಬೈರೇಗೌಡ ಮಧ್ಯೆ ಟಾಕ್ ವಾರ್ ಕೂಡ ನಡೆಯಿತು. ಕೆಲವೊಂದು ಬದಲಾವಣೆಗೆ ಮತ್ತು ಕೆಲವೊಂದು ಕಾರ್ಯಕ್ರಮ ಹಮ್ಮಿಕೊಂಡು ವಿಧಾನಸಭೆಗೆ ಮೊದಲಕ್ಕೆ ಸಂಬಂಧಪಟ್ಟಾಗೆ ಉಂದದಲ್ಲಿ ಸಭಾಧ್ಯಕ್ಷರ ಪೀಠ, ಈ ಪೀಠವನ್ನು ಬೆಂಗಳೂರಿನಲ್ಲಿರುವಂತಹ ಪೀಠದ ಮಾದರಿಯಲ್ಲಿ ಮತ್ತೊಮ್ಮೆ ಪರಿಚಯ ಹೊಂದಿದ ರಾಷ್ಟ್ರ ಲಾಂಛನಗಳನ್ನು ಅದರಲ್ಲಿ ಅಳವಡಿಸಬೇಕೆಂಬ ಚಿಂತನೆ ನಡೆಸಿದರು. ಸ್ವಲ್ಪ ಕಡಿಮೆ ಮಾಡಿ ಮಾತಾಡಿದ್ರು. ಆಯ್ತು, ನೀವು ಅವರೇನು ಅವ್ರು ನಿಮ್ಮ ಹತ್ರ ಮಾತಾಡಿದ್ರ? ನೀವು ಸುಮ್ಮನೆ ಕೂತ್ಕೊಳ್ಳಿ. ನೀವ್ಯಾಕೆ ಕೂತ್ಕೊಂಡು ನಿಲ್ತೀರಿ? ನೀವು ಸರಿದ್ದೀರಾ? ನೀವು ಕೂತ್ಕೊಳ್ಳಿ. ಈಗ ನಾನು ಹೇಳಿದ ಕೇಳಿ, ನಿಮ್ಮ ಅಭಿಪ್ರಾಯ ಏನಿದೆ? ನೀವು ಹೇಳುವಂತದೇನು ಮಹತ್ವದ ವಿಚಾರ ಇದೆ, ಈ ಕ್ವಶನ್ ಅವರನ್ನು ತೆಕ್ಕೊಂಡು ಮುಂದಕ್ಕೆ ಹಾಕಿ ಅದರ ಮುಂದೆ ಚರ್ಚೆ ಕೊಡಿ ಅಂತ ಕೇಳುವುದು. ಅದನ್ನ ನೀವು ಹೇಳುವುದು ಅನುಭವ ಮಂಡಳಿ ಚರ್ಚೆ ಆದ ನಂತರ ಕ್ವಶನ್ ಅವ್ರ ಮುಂಚೆ ಕೊಡಿ ಅಂತ ತಾವು ಕೇಳುವಂಥದ್ದು. ಈ ಒಂದು ಸದನದ ನಿಯಮವನ್ನು ನಾನು ಮಾಡಿದಲ್ಲ, ನೀವೆಲ್ಲ ಸೇರಿ ಮಾಡಿದವು, ಹೌದಾ? ನಾನೀಗ ಸದನ ನಿಯಮಕ್ಕೆ ಅನುಗುಣವಾಗಿ ನಡೆದಿದ್ರೆ ನಾಳೆ ನೀವು ಹೇಳುವವರು ಇವ್ರ ನಿಯಮ ಪ್ರಕಾರ ನಡೆಯುವುದಿಲ್ಲ ಅಂತೇಳಿ. ಈಗ ನಿಮ್ಮ ಮಹತ್ವದ ಬೇಡಿಕೆ ಬಲ ಆಸಕ್ತಿ ಚರ್ಚೆಗೆ ಇದನ್ನು ಅದಕ್ಕೆ ಮುಂಚೆ ತಗೊಳ್ಬೇಕಂತ ಕೇಳುವಂಥದ್ದು. ಖಂಡಿತವಾಗಿಯೂ ಈಗ ನಿಮ್ಮ BSc ಮೀಟಿಂಗ್ ಇದೆ, ಅಲ್ಲಿ ಚರ್ಚೆ ಮಾಡುವ. ಆ ಚರ್ಚೆಯಲ್ಲಿ ಏನಾಗ್ತದೆ ಅದ್ರ ಪ್ರಕಾರ ಹೋಗುವ. ಆಯ್ತು ಸರ್. ಓಕೆ ಒಂದೇ ನಿಮಿಷ ಅಧ್ಯಕ್ಷರೇ, ನಮ್ದೇನು ಈಗ ನೀವು BSc ಮಾಡಿ, ಆದ್ರೆ ಇವತ್ತು ಜಿಲ್ಲಾಧಿಕಾರಿ ಬೆಳಗಾವಿ ಇಲ್ಲ ಈ ವಿಚಾರ ಬೇರೆ, ಇಲ್ಲಿ ತುಘಲಕ್ ಆಡಳಿತ ನಡೆದೈತಿ, ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಸಂವಿಧಾನದ ಪ್ರಕಾರ ಆಡಳಿತ ನಡೆದಿತ್ತು, ತುಘಲಕ್ ಆಡಳಿತ ನಡೆದಿತ್ತು. ನಮ್ಮ ಸಮಾವೇಶಕ್ಕೆ ಲಿಂಗಾಯತ ಚರ್ಚೆಗೆ ಮಾತಾಡಿ, ಮುಖ್ಯಮಂತ್ರಿಗಳು ಉತ್ತರ ಕೊಡ್ಲಿ. ನೀವು ಚರ್ಚೆಯಲ್ಲಿ ಮಾತಾಡಿ, ಈಗ ಮಾತಾಡ್ತೀರಿ, ಈಗ ಚರ್ಚೆಯಲ್ಲಿ ಮಾತಾಡಿ. ಈಗ ರಿಸ್ಟ್ರಿಕ್ಷನ್ ಮಾಡ್ತೀರಿ. ಜನಮಾನಸದಲ್ಲಿ ಸದಾ ಸ್ಮರಣೀಯವಾಗಿ ಬೆಳಗಾವಿಯ ಸುವರ್ಣಸೌಧದಲ್ಲಿ ವಿಶ್ವಗುರು ಶ್ರೀ ಬಸವಣ್ಣನವರು ಸ್ಥಾಪಿಸಿದ ವಿಶ್ವದ ಮೊದಲ ಸಂಸತ್ ಎಂಬ ಖ್ಯಾತಿಯ ಅನುಭವ ಮಂಟಪದ ಬೃಹತ್ ತೈಲವರ್ಣ ಚಿತ್ರದ ಅನಾವರಣ ಮಾಡಲಾಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿಯವರು ತಮ್ಮ ಅಮೃತ ಹಸ್ತದಿಂದ ಇನ್ನಿತರ ಪ್ರತಿಪಕ್ಷ ನಾಯಕರು ಮತ್ತು ಇನ್ನಿತರ ಇವತ್ತು ಅಧಿವೇಶನ ಮೊದಲ ದಿನನೇ ಸಾಲು ವಿಚಾರಗಳು ಚರ್ಚೆಗೆ ಬಂದಿದ್ದು
ಈಗಾಗಲೇ ಸದನವನ್ನ 2:30ರವರೆಗೂ ಮುಂದೂಡಿಕೆಯನ್ನ ಮಾಡಲಾಯಿತು.